ಕಲ್ಯಾಣವೃಷ್ಟಿ ಅಧ್ಯಾಯ 2. ಅರೆ ನೀನಾ? ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ಏನು ಕೆಲಸ ನಿಂಗೆ? ಹೋದಲ್ಲಿ ಬಂದಲ್ಲಿ ಶನಿ ಥರ ಗಂಟು ಬಿದ್ದಿದೀಯಾ? ಥೂ, ಗಂಟು ಬಿದ್ದಿದ್ದಲ್ಲದೆ ಕನ್ಸಲ್ಲಿ ಬಂದು ವ್ಯಾ ವ್ಯಾ ಅಂತ ಕನಸನ್ನು ನೆನೆಸ್ಕೊಂಡು ಅವನ ಮುಸುಡಿಯ ಮುಂದೆ ಮುಖ ಹಾಕಿ ಉಜ್ಜಿದೆ. ಮೆಂಟಲ್, ಏನು ಬಂದಿರೋದು ನಿಂಗೆ ದೊಡ್ಡ ರೋಗ? ಐಸ್ ಕ್ರೀಮ್ ಪಾರ್ಲರ್ ಏನೋ ನಿಮ್ಮಪ್ಪಂದ ಅಥವಾ ನಿನ್ನ ಗಂಡಂದ? ಕೇಳೋದು ನೋಡು, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ. ಡೌರಾಣಿ ಅಂತ ನನಗೆ ಬೈತಾನೆ. ನಾನು ಸುಮ್ಮನೆ ಬಿಡಬೇಕಲ್ಲ. ನಮ್ಮಪ್ಪಂದೋ ನನ್ನ ಗಂಡಂದೋ ಆಗಿದ್ದರೆ ಇಷ್ಟೊತ್ತಿಗೆ ನಿನ್ನ ಕಾಲು ಮುರಿದು ಕೈಯಲ್ಲಿಡ್ತಿದ್ದೆ ಅಂತ ರೋಪ್ ಹಾಕಿದ್ದೆ. ಚಿಂಪಾಂಜಿ ಥರ ಮುಖ ಮಾಡಿ ನನ್ನೇ ಗುರುಗುಟ್ಕೊಂಡು ನೋಡ್ತಾ ನಿಂತವನು ಇದ್ದಕ್ಕಿದ್ದ ಹಾಗೆ ಅಷ್ಟು ಜನರ ಮುಂದೆ ತಬ್ಬಿ ನಿಂತುಬಿಟ್ಟ ರಾಕ್ಷಸ. ಏನು ಮಾಡ್ತಿದ್ದೀಯಾ? ಸುಮ್ಮನೆ ಬಿಟ್ರೆ ಸರಿ ಇವಾಗ, ಇಲ್ಲಾಂದರೆ ಕಚ್ಬಿಡ್ತೀನಿ ಬಿಡೋ ಅಂತ ಎಷ್ಟೇ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಅವನ ಹಿಡಿತ ಬಿಗಿಯಾಗುತ್ತೆ ಹೊರತು ಬಿಡಲಿಲ್ಲ. ಮಿಸ್ಟರ್, ಆರ್ ಯು ಮ್ಯಾಡ್? ಬಿಡ್ರಿ ಅಂತ ಜೋರಾಗಿ ಅವನ ತೋಳನ್ನು ಕಚ್ಚಿದೆ ನೋಡಿ. ಮಗ ಬಿಟ್ಟು ಹಿಂದೆ ಸರಿದು ಕಚ್ಚಿದ ಕಡೆ ಕೈ ಉಜ್ಜುತ್ತಾ ನಿಂತ್ಕೊಂಡ್ಬಿಟ್ಟ. ಏನು ಅನ್ಕೊಂಡಿದ್ದಾನೆ ಈ ರೌಡಿ ಬೇಬಿನ? ಸುಮ್ಮನೆ ರೋಡಲ್ಲಿ ಎಲ್ಲ ತಪ್ಕೊಂಡ್ರೆ ಸುಮ್ಮನೆ ಇರ್ತೀನಿ ಅಂತನಾ? ಇನ್ನೊಂದು ಸಲ ಇದೇ ಥರ ಮಾಡಲಿ, ಕತ್ ಹಿಸ್ಕಿ ಕೊಲೆ ಮಾಡಿಬಿಡ್ತೀನಿ ಅಂತ ಅವನಿಗೆ ಬೈತಾ ನಿಂತಾಗ ನಮ್ಮ ಡೆವಿಲ್ ಎಂಟ್ರಿ ಆದ. ಅಪ್ಪ ಶಾರು, ಇಲ್ಲೂ ಜಗಳನಾ? ತಲೆ ಸರಿ ಇದೆ ತಾನೆ? ಯಾಕಂಗೆ ಹೋದಲ್ಲಿ ಬಂದಲ್ಲಿ ಜಗಳ ಕಾಯೋದು? ಅದಕ್ಕೆ ನಿನ್ನ ಜೊತೆ ಬರಲ್ಲ ಅಂತ ಹೇಳಿದ್ದು ಅಂತ ನನಗೆ ಬೈತಾ ನನ್ನ ಮುಂದೆ ನಿಂತಿರೋ ಚಿಂಪಾಂಜಿ ನೋಡಿದಾಗಲೇ ನಮ್ಮ ಅಣ್ಣಂಗೆ ಇನ್ನೂ ಶಾಕ್ ಆಗಿದ್ದು. ಅಯ್ಯೋ, ಏನೇ ಮಾಡಿದೆ ಅವ್ರಿಗೆ? ಅವ್ರು ಯಾಕೆ ಆ ಥರ ಬಟ್ಟೆಯೆಲ್ಲ ಮಿಲ್ಕಾಗಿದೆ, ಕೈಯೆಲ್ಲ ಕೆಂಪಗಾಗಿದೆ ಅಂತ ಕೇಳ್ದಾಗಲೇ ನನಗೆ ಫ್ಲ್ಯಾಶ್ ಆಗಿದ್ದು. ಅಯ್ಯೋ ದೇವ್ರೆ, ಇವನ ಮೇಲೆ ಮಿಲ್ಕ್ ಶೇಕ್ ಚೆಲ್ಬಿಟ್ಟಿದ್ದೀನಿ. ಇವಾಗ ಹೇಗೆ ತಪ್ಪಿಸ್ಕೊಳ್ಳೋದು? ಅದು ಅಲ್ಲದೆ ಅವನ ತೋಳನ್ನು ಬೇರೆ ಕಚ್ಬಿಟ್ಟಿದ್ದೀನಿ ಅಂತ ಉಗುಳು ನುಂಗಿದಾಗ ನನಗೆ ನುಂಗೋ ಥರ ನೋಡ್ತಾ ನಿಂತ್ಬಿಟ್ಟಿದ್ದ ದೂರ್ವಾಸ್ ಮುನಿ. ಬಟ್ಟೆ ವಾಸನೆ ಬಂದಾಗಲೇ ಗೊತ್ತಾಯಿತು ಅವನು ತಪ್ಕೊಂಡಿರುವ ಉದ್ದೇಶ. ಮೈಯೆಲ್ಲ ಹಾಲಿನ ವಾಸನೆ. ಅಯ್ಯೋ ಭಜ್ರಂಗಿ, ಯಾಕೆ ಹಿಂಗೆ ಕಾಡಿಸ್ತಿದ್ದೀಯಾ? ಅವನು ಕೊಡೋ ಲುಕ್ಕಿಗೆ ನನ್ನ ಜೀವ ಹೋಗಿ ಬಂದ್ ಮಾಡ್ತಿದೆ. ಆ ರಷ್ಯಾದವರು ಉಕ್ರೇನ್ ಮೇಲೆ ಹಾಕೋ ಬಾಂಬ್ನ ಮತ್ತು ಶೆಲ್ನ ಇವನ್ ತಲೆ ಮೇಲಾದರೂ ಹಾಕಬಾರ್ದಾ? ಪೀಡೆ ತೊಲಗುತ್ತೆ ಅಂತ ನಿನ್ನ ಗುಡಿಗೆ ಬಂದು 101 ತೆಂಗಿನಕಾಯಿ ಹೊಡಿತೀನಿ ಭಜ್ರಂಗಿ ಅಂತ ಮನಸ್ಸಲ್ಲೇ ಶಾಪ ಹಾಕ್ತಾ ಅಲ್ಲಿಂದ ಹೇಗೆ ಎಸ್ಕೇಪ್ ಆಗೋದು ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ. ನನಗೆ ಹಾಲು ಅಂದರೆ ಅಲರ್ಜಿ. ಅಂಥದ್ರಲ್ಲಿ ಈ ಶಾಕಿಣಿ ಡೌರಾಣಿ ಮೈ ಮೇಲೆಲ್ಲ ಹಾಲಿನ ಅಭಿಷೇಕ ಮಾಡಿಬಿಟ್ಟಿದ್ದಾಳೆ. ಅದ್ರ ವಾಸನೆಗೆ ನಾನು ಇಷ್ಟೋ ತನಕ ವಾಮಿಟ್ ಮಾಡ್ಕೊಳ್ದೇ ಇರೋದೇ ದೊಡ್ಡ ವಿಷಯ. ಅದೇ ಸಿಟ್ಟಲ್ಲಿ ಅವಳನ್ನು ತಬ್ಬಿದಾಗ ಮೈಯಲ್ಲಿ ಕರೆಂಟ್ ಹೊಡೆದ ಅನುಭವ. ಅದೇ ಸುಗಂಧ ದ್ರವ್ಯದ ವಾಸನೆ. ಹೇಗಾದರೂ ಮಾಡಿ ಅವಳಿಗೂ ಈ ಮಿಲ್ಕ್ ಶೇಕ್ ಮೆತ್ಕೊಳ್ಳಿ, ನನಗಾಗೋ ಇರಿಟೇಟ್ ಅವಳಿಗೂ ಆಗಲಿ ಅಂತ ತಬ್ಬಿ ನಿಂತರೆ ಹಳೆ ಕಾಲದ ರಾಕ್ಷಸಿಯರ ಥರ ನನ್ನ ಕೋರೆ ಹಲ್ಲಿಂದ ನನ್ನ ತೋಳನ್ನು ಅದೆಷ್ಟು ಗಟ್ಟಿಯಾಗಿ ಕಚ್ಬಿಟ್ಲು ಅಂದರೆ ಒಂದೇ ಕ್ಷಣಕ್ಕೆ ಅವಳನ್ನು ಅಲ್ಲಿಂದ ದೂಡ್ಬಿಟ್ಟೆ. ಬಾಯಿ ತೆಗೆದ್ರೆ ಜಗಳ. ಅಬ್ಬಾ, ಮನೇಲಿ ಅದು ಹೇಗೆ ಇಟ್ಕೊಂಡಿದ್ದಾರೋ ಏನೋ. ಅದೇನೋ ಮಣಮಣ ಅಂತಿದ್ದಳೋ. ಕನಸಲ್ಲಿ ವ್ಯಾ ವ್ಯಾ ಅಂತ ಏನೇನೋ ಬೊಗಳ್ತಿದ್ಲು. ಐಸ್ ಕ್ರೀಮ್ ಪಾರ್ಲರ್ಗೆ ಯಾಕೆ ಬರ್ತಾರೆ? ಐಸ್ ಕ್ರೀಮ್ ತಗೊಳ್ಳೋದಕ್ಕೆ ತಾನೆ. ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಅಂದೆ. ಸ್ಟುಪಿಡ್ ಗರ್ಲ್. ಯಾರೋ ಹೇಳಿದ ಮಾತು ಇವಾಗ ಪ್ರೂವ್ ಆಯಿತು. ಸ್ಮಾರ್ಟ್ ಆಗಿರೋ ಹುಡುಗಿರಿಗೆ ಬುದ್ಧಿ ಕಮ್ಮಿ ಅಂತ. ಅದಕ್ಕೆ ಇವಳೇ ಬೆಸ್ಟ್ ಉದಾಹರಣೆ. ಅಂದರೆ ಅಗ್ಗು ನಿನಗೆ ಅವಳು ಸ್ಮಾರ್ಟಾಗಿ ಇದ್ದಾಳೆ ಅಂತನಾ ಅಂತ ನನ್ನ ಒಳಮನಸ್ಸು ಕೇಳಿದಾಗ, ಇವಳು ಸ್ಮಾರ್ಟಾ? ಆ ಪದಕ್ಕೆ ಅವಮಾನ ಆಗಿ ಸತ್ತೋಗುತ್ತೆ ಅದು ಅಷ್ಟೇ ಅಂತ ಬೈಕೊಂಡು ಅವಳ ಹತ್ರ ಹೋಗಿ, ಇವಾಗೇನು ಡ್ರಾಮಾ ಆಡ್ತೀಯಾ ಮಿಸ್ ಡ್ರಾಮಾ ಕ್ವೀನ್ ಅಂತ ಕೇಳಿದಾಗ ಬಂದು ಕೈ ಹಿಡಿದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗದೆ ಜೋರಾಗಿ ಕೂಗೋದಕ್ಕೆ ಶುರು ಮಾಡಿಬಿಟ್ಟೆ. ಅಯ್ಯೋ, ಯಾರು ಇಲ್ವೇನಯ್ಯ ಈ ಪಾರ್ಲರಲ್ಲಿ? ಸಣ್ಣ ಹುಡುಗಿನ ಹೆದರಿಸಿ ಬೆದರಿಸ್ತವ್ರೆ. ನ್ಯಾಯ ಕೇಳೋರು ಯಾರು ಇಲ್ವೇನ್ರಯ್ಯ ಅಂತ ಕೂಗೋದನ್ನು ನೋಡಿ ನಮ್ಮ ಡೆವಿಲ್ ನನ್ನ ಡ್ರಾಮಾ ನೋಡದೆ ಫೋನ್ ಬಂತು ಅಂತ ಹೋದರೆ ಈ ಚಿಂಪಾಂಜಿ ಹುಬ್ಬು ನನ್ನೇ ನೋಡ್ತಾ ನಿಂತವನೆ. ಯಾಕಂದರೆ ಪಾರ್ಲರಲ್ಲಿ ಇದ್ದದ್ದು ನಾನು ಮತ್ತು ಅವನು ಮತ್ತು ಡೆವಿಲ್, ಹಾಗೆ ಆ ಓನರ್. ಇಬ್ಬರು ಪ್ರೇಮಿಗಳು. ಯಾರೋ ರೆಸ್ಪಾನ್ಸ್ ಮಾಡದೆ ಇರೋದು ನೋಡಿ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅನ್ನೋ ಥರ ಹೋಗಿ ಸಾರಿ ಸರ್ ಅಂತ ಮೆದುವಾಗಿ ಕೇಳಿದ್ದೆ. ಫಾರ್ ದ ಫಸ್ಟ್ ಟೈಮ್ ಸಾರಿ ಕೇಳಿದಾಗ ಯಾಕೋ ಮನಸ್ಸಿಗೆ ಒಂಥರ ಆಗ್ತಿತ್ತು.
ಆದರೂ ಅಲ್ಲಿಂದ ಹೋದರೆ ಸಾಕಿತ್ತು ಅಂತ ಸಾರಿ ಕೇಳಿದ್ರೆ ದೊಡ್ಡ ಶೋ ಆಫ್ ಕೊಡ್ತಾನೆ ಮಗ. ಸಿಕ್ಕಿದ್ದೇ ಚಾನ್ಸ್ ಅಂತ ಸೀದಾ ವಾಶ್ರೂಮ್ ಕರ್ಕೊಂಡು ಹೋಗಿ ಅವನ ಶರ್ಟ್ ಬಿಚ್ಚಿ ತಗೋ ಕ್ಲೀನ್ ಮಾಡು ಅಂತ ಕೊಟ್ಟಾಗ ಮೈಯೆಲ್ಲ ಉರಿದು ಹೋಯಿತು. ಸಾರಿ ಕೇಳಿದ್ದೇ ಹೆಚ್ಚು, ಅಂಥದ್ರಲ್ಲಿ ಅವನ ಶರ್ಟ್ ವಾಶ್ ಮಾಡಬೇಕಂತೆ. ನಮ್ಮ ಮನೇಲಿ ಒಂದು ಚೊಂಬು ನೀರು ತಂದು ಕೊಡಲ್ಲ, ಅಂಥದ್ರಲ್ಲಿ ಈ ಕೆಲಸ ಮಾಡಬೇಕಾ ಅಂತ ಅವನ ಕಡೆ ನೋಡಿದಾಗ ಮಿರರಲ್ಲಿ ನಿಂತು ತನ್ನ ಗಡ್ಡವನ್ನು ಸವರ್ತಾ ನಿಂತಿದ್ದಾನೆ. ಇಷ್ಟು ಹತ್ರದಿಂದ ಯಾವ ಗಂಡಸನ್ನು ಅರೆ ಬಟ್ಟೆಯಲ್ಲಿ ನೋಡಿರದ ಕಾರಣ ನಮ್ಮ ಮನಸ್ಸಿಗೇಕೋ ಕಸಿವಿಸಿಯಾಗಿ ಬೇಗ ಬೇಗ ಅವನ ಶರ್ಟ್ನ ತೊಳೆದುಕೊಟ್ಟು ಅಲ್ಲಿಂದ ಕಾಲು ಕಿತ್ತಿದ್ದೆ. ಅಗಸ್ತ್ಯ, ಏನು ಮಾಡ್ತಿದ್ದೀಯಾ ಅನ್ನೋದಾದ್ರೂ ಗೊತ್ತಾ ನಿನಗೆ? ಯಾಕೆ ಅವಳ ವಿಷಯದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ನಿನಗೆ? ಬೇರೆ ಯಾರಾದರೂ ಆ ಥರ ಮಾಡಿದರೆ ಅವ್ರಿಗೆ ಬೈದು ಸುಮ್ಮನೆ ಹೋಗ್ತಿದ್ದೆ ಅಲ್ವಾ? ಅದು ಒಂದು ಹುಡುಗಿನ ವಾಶ್ರೂಮ್ ಕರ್ಕೊಂಡು ಹೋಗಿ ಬಟ್ಟೆ ತೊಳ್ಸೋದು ಅಂದರೆ ಏನು ಅರ್ಥ ಅಂತ ನನ್ನ ಒಳ ಮನಸ್ಸು ಹೇಳಿದಾಗ ಯಾಕೋ ಅವಳಿಗೆ ಆ ಥರ ಮಾಡಿಸ್ಬಾರ್ದಿತ್ತು ಅಂತ ಅನಿಸೋದಕ್ಕೆ ಶುರುವಾಯಿತು. ಮರು ಮಾತಾಡದೆ ತೆಗೆದುಕೊಂಡ ಐಸ್ ಕ್ರೀಮ್ಗಳನ್ನು ಹಿಡಿದು ಮನೆ ಮುಟ್ಟಿದಾಗ 7:30. ಅಂತ ಕೂತಿರೋ ತಂಗಿಗೆ ಐಸ್ ಕೊಟ್ಟು ಅವಳ ಸಿಟ್ಟನ್ನು ಕಡಿಮೆ ಮಾಡಿ ಮೇಲೆ ಹತ್ತಿ ರೂಮಲ್ಲಿ ಬಟ್ಟೆ ಚೇಂಜ್ ಮಾಡಿ ತಿರುಗಿದಾಗ ಎದುರಲ್ಲಿ ಸಾಗರಿ. ಅಯ್ಯೋ, ಇವಳೇನಾದರೂ ಆ ಕಚ್ಚಿದ ಮಾರ್ಕ್ ನೋಡಿಬಿಟ್ರೆ ಗ್ಯಾರಂಟಿ ಹೊಸ ಸೀನ್ ಶುರುವಾಗುತ್ತೆ ಅಂತ ಓಡಿ ಬಾತ್ರೂಮ್ ಹೊಕ್ಕಿದೆ. ಥು, ರಾಕ್ಷಸರ ವಂಶದವಳೆ, ಯಾವ ಥರ ಕಚ್ಚಿದೀಯ ನೋಡು ಅಂತ ಅವಳಿಗೆ ಬಯ್ಯ ಗುರುತಾದ ಗಾಯದ ಮೇಲೆ ಹೊರಳಾಡಿಸಿದ್ದೆ. ಸಂಚಿಕೆ ಮುಂದುವರಿಯುತ್ತದೆ.